ಕರ್ನಾಟಕ ರಕ್ಷಣಾ ವೇದಿಕೆಯ ಇಡೀ ಕಾರ್ಯಕರ್ತರ ವರ್ತನೆ ಹೇಗಿದೆ ಅಂತಂದ್ರೆ ಹೆಂಡ ಕುಡಿದ ಹಂದಿಗಳ ಹಾಗೆ ವರ್ತಿಸ್ತಾ ಇದ್ದಾರೆ. ಅಲ್ಲಲ್ಲಿಯ ಸ್ಥಳೀಯ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕಾದದ್ದು ಒಕ್ಕೂಟ ವ್ಯವಸ್ಥೆಯ ಒಂದು ಮೂಲ ನೆಲೆ. ಅದು ಯಾವುದೇ ಬಡಾವಣೆಗೆ ಹೋಗಿ, ಯಾವುದೇ ರೋಡ್ಗೆ ಹೋಗಿ, ಎಲ್ಲಿ ಹೋದ್ರೂ ನಾವು ಕರ್ನಾಟಕದಲ್ಲಿ ಇದ್ದೇವೋ ಅಥವಾ ಬೇರೆ ರಾಜ್ಯದಲ್ಲಿ ಇದ್ದೇವೋ ಅಂತ ನಮಗೆ ಸಂದೇಹ ಬರುವಷ್ಟರ ಮಟ್ಟಿಗೆ ರಾಜಧಾನಿ ಬದಲಾಗಿದೆ. ಬಸ್ಸಿಗೆ ಕಲ್ಲು ಹೊಡೆದದ್ದು ಯಾಕೆ ಅನ್ನೋದಕ್ಕೆ ಕಾರ್ಯಕರ್ತರು ಉತ್ತರ ಕೊಡಬೇಕು, ನಾರಾಯಣಗೌಡರು ಉತ್ತರ ಕೊಡಬೇಕು. ಯಾಕಂತಂದ್ರೆ ಅದು ಸಾರ್ವಜನಿಕ ಸ್ವತ್ತು. ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕವನ್ನು ಹಾಕಬೇಕು ಅನ್ನುವಂಥ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ನಮಗೆ ಬರ್ತದೆ ಅಂತ ಆದರೆ ನಾವು ಎಂಥ ಸ್ಥಿತಿಯಲ್ಲಿದ್ದೇವೆ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಬುಧವಾರ ನಿನ್ನೆ ಒಂದು ಅರ್ಥದಲ್ಲಿ ಬೆಂಗಳೂರು ಇಡೀಯದಾಗಿ ಪುಡಿಪುಡಿಯಾಗಿ ಕಂಡ ದೃಶ್ಯಗಳು, ಹೋರಾಟಗಳು, ಕೂಗಾಟಗಳು, ಪೊಲೀಸರ ಅರಚಾಟಗಳು, ಇವೆಲ್ಲದರ ಮಧ್ಯೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಚಾರಿತ್ರಿಕವಾದಂಥ ದಿನ ಅನ್ನುವ ರೀತಿಯಲ್ಲಿ ಕನ್ನಡ ಫಲಕದ ಹೋರಾಟವನ್ನು ಸಂಘಟಿಸಿತು. ಈ ಸಂಘಟಿಸಿದ ಹೋರಾಟ ದಿಢೀರನೆ ಹುಟ್ಟುಕೊಂಡದ್ದಲ್ಲ. ನವೆಂಬರ್ 1ರಿಂದಲೇ ಈ ನಾಮಫಲಕ ಅಭಿಯಾನದ ಜಾಗೃತಿ ಆರಂಭ ಆಗಿದೆ. ಮತ್ತು ಬೆಂಗಳೂರಿನಲ್ಲಿರುವಂಥ ಎಲ್ಲ ವಾಣಿಜ್ಯ ಮಳಿಗೆಗಳು, ಮಾಲ್ಗಳು ಮತ್ತು ಅಂಗಡಿಗಳಿಗೆ ಕರವೇ ಡಿಸೆಂಬರ್ 27ರ ಗಡುವನ್ನು ನೀಡಿತ್ತು. ಇಂಗ್ಲೀಷ್ ನಾಮಫಲಕಗಳನ್ನು ಬದಲಾಯಿಸಿ 60% ನಾಮಫಲಕದಲ್ಲಿ ಕನ್ನಡ ಇರಬೇಕು ಅನ್ನುವಂಥ ರಾಜ್ಯ ಸರ್ಕಾರದ ಕಾನೂನನ್ನು ಪರಿಪಾಲಿಸಿ ಅಂತ ಹೇಳಿ ನವೆಂಬರ್ 1ರಿಂದಲೇ ಕನ್ನಡ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಅವರಿಗೆ ಒಂದು ಎಚ್ಚರಿಕೆಯನ್ನು, ಮನವಿಯನ್ನು ಮಾಡಿತ್ತು. ಅದರ ಜೊತೆಗೆ ಬೆಂಗಳೂರು ಮಹಾನಗರ ಪಾಲಿಕೆ ಕೂಡ ಇದಕ್ಕೆ ದನಿಗೂಡಿಸುವ ಹಾಗೆ ವಾಣಿಜ್ಯ ಮಳಿಗೆಗಳಿಗೂ ವ್ಯಾಪಾರಸ್ಥರಿಗೂ ನೀವು ತಕ್ಷಣ ನಿಮ್ಮ ಅಂಗಡಿ ಮುಂಗಟ್ಟುಗಳ ನಾಮಫಲಕದಲ್ಲಿ 60% ಕನ್ನಡವನ್ನು ಬಳಸಿ ನಾಮಫಲಕವನ್ನು ಬದಲಾಯಿಸಿಕೊಳ್ಳಿ ಅಂತ ಹೇಳಿತ್ತು. ಈ ಬದಲಾಯಿಸಿಕೊಳ್ಳಿ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಪ್ರಾಯಶಃ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಒಂದು ಬಿಟ್ಟರೆ ಕನ್ನಡದ ಒಂದು ಬೋರ್ಡನ್ನು ನೇತು ಹಾಕುವಂಥ ಕೆಲಸವನ್ನು ಮಾಡಿದ್ದನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಈ ವಾರ್ನಿಂಗನ್ನು, ಎಚ್ಚರಿಕೆಯನ್ನು ಪರಿಪಾಲಿಸಿಲ್ಲ. ಅದರ ಮಧ್ಯೆ ಕರ್ನಾಟಕ ಸರ್ಕಾರ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರೊಟ್ಟಿಗಾಗಲಿ ಅಥವಾ ಅವರು ಏನು ಈ ಗಡುವನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಆಗಲಿ, ಮಹಾನಗರ ಪಾಲಿಕೆ ಅಥವಾ ಕನ್ನಡ ಈ ನಾಮಫಲಕ ಹೋರಾಟದ ಕಾರಣಕ್ಕಾಗಿ ಸರ್ಕಾರ ಯಾವತ್ತೂ ಒಂದು ಮೀಟಿಂಗನ್ನು ಕೂಡ ಮಾಡಿದ ಹಾಗೆ ಕಾಣಲಿಲ್ಲ. ಅದರ ಬದಲು ಡಿಸೆಂಬರ್ 27 ಕರವೇ ಏನು ಕೊಟ್ಟಿದೆಯಾ ಗಡುವನ್ನು, ಅದನ್ನು ಫೆಬ್ರವರಿ 28ಕ್ಕೆ ವಿಸ್ತರಿಸಿ ಅಲ್ಲಿ ಒಂದು ರಾಜಕೀಯವನ್ನು ಮಾಡುವ ಅಥವಾ ಕರವೇ ಹೋರಾಟದ ಒಟ್ಟು ಶಕ್ತಿಯನ್ನು ಕುಂದಿಸುವ, ವಿಚಲಿತಗೊಳಿಸುವ ಒಂದು ತಂತ್ರವನ್ನು ಮಹಾನಗರ ಪಾಲಿಕೆ ಮಾಡಿತ್ತೇನೋ ಅಂತಲೂ ಅನ್ನಿಸ್ತದೆ. ಯಾಕೆ ಈ ಮಾತನ್ನೆಲ್ಲ ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಈಗ ನಿನ್ನೆ ಯಾವುದೋ ಒಂದು ಹುಡುಗಿ ಹೇಳ್ತಾ ಇದ್ಲು, ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಇಡೀ ಕಾರ್ಯಕರ್ತರ ವರ್ತನೆ ಹೇಗಿದೆ ಅಂತಂದರೆ ಹೆಂಡ ಕುಡಿದ ಹಂದಿಗಳ ಹಾಗೆ ವರ್ತಿಸ್ತಾ ಇದ್ದಾರೆ. ಆಮೇಲೆ ರಾಷ್ಟ್ರೀಯ ವಾಹಿನಿಗಳು ಕರ್ನಾಟಕದಲ್ಲಿ ಶಾಂತಿ ವ್ಯವಸ್ಥೆ ಕುಸಿದಿದೆ ಮತ್ತು ನಾಮಫಲಕವನ್ನು ಯಾಕೆ ಬದಲಾಯಿಸಬೇಕು ಅನ್ನುವಂಥ ಒಂದು ಹೂಂಕಾರವನ್ನು ಮಾಡ್ತಾಯಿದ್ರು. ನಾನು ಇತ್ತೀಚೆಗೆ ಗುಜರಾತ್ಗೆ ಹೋಗಿದ್ದೆ ಒಂದು 25 ದಿನ. ಮೋದಿಯವರು ಗುಜರಾತನ್ನು ಯಾವ ರೀತಿ ಬದಲಾಯಿಸಿದ್ದಾರೆ, ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕನ್ನಡಿಗರಿಗೆ ಹೇಳಬೇಕು ಅನ್ನುವ ಕಾರಣಕ್ಕಾಗಿ ನನ್ನ ತಂಡದೊಟ್ಟಿಗೆ ಹೋಗಿದ್ದೆ. ಇಡೀ ಗುಜರಾತಿನ ಒಂದು 20-25 ದಿನದ ನನ್ನ ಪ್ರಯಾಣದಲ್ಲಿ ಎಲ್ಲಿಯೂ ನಾನು ಇಂಗ್ಲೀಷ್ ಬೋರ್ಡನ್ನು 10% ನೋಡಿಲ್ಲ. ಎಲ್ಲವೂ ಗುಜರಾತಿ ಭಾಷೆಯಲ್ಲಿದೆ. ಹೈವೇಯ ಬೋರ್ಡ್ಗಳು ಕೂಡ ಗುಜರಾತಿ ಭಾಷೆಯಲ್ಲಿದೆ ಮತ್ತು ಇಂಗ್ಲೀಷಲ್ಲೂ ಇದೆ.
ಪ್ರತಿಯೊಂದು ಕಡೆ ಸ್ಥಳೀಯ ಭಾಷೆ ರಾರಾಜಿಸ್ತಾ ಇದೆ. ಅದು ನೀವು ತೆಲುಗು ದೇಶಮಕ್ಕೆ ಹೋಗಿ, ಮಲಯಾಳಂಗೆ ಹೋಗಿ, ಅಥವಾ ತಮಿಳ್ನಾಡಿಗೆ ಹೋಗಿ, ಅಥವಾ ಬಾಂಬೆಗೆ ಹೋಗಿ, ದೆಹಲಿಗೆ ಹೋಗಿ, ಎಲ್ಲಿ ಹೋದರೂ ಕೂಡ ಈಗ ದೆಹಲಿಯಲ್ಲಿ ಹಿಂದಿ ಬೋರ್ಡ್ಗಳೇ ರಾರಾಜಿಸ್ತವೆ ಇಂಗ್ಲೀಷ್ಗಿಂತ. ಅಲ್ಲಲ್ಲಿಯ ಸ್ಥಳೀಯ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕಾದದ್ದು ಒಕ್ಕೂಟ ವ್ಯವಸ್ಥೆಯ ಒಂದು ಮೂಲ ನೆಲೆ. ಅದು ಕಾನೂನಾತ್ಮಕವಾಗಿಯೂ ಸಾಂವಿಧಾನಿಕವಾಗಿಯೂ ಕೂಡ ನೀವು ಸ್ಥಳೀಯ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಡತಕ್ಕದ್ದು. ಬಿಜೆಪಿಯ ಸರ್ಕಾರ, ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲೂ ಹಿಂದಿಯನ್ನು ಹೇರುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಅದಕ್ಕೆ ಸ್ಥಳೀಯ ಬಿಜೆಪಿ ಧ್ವನಿಗೂಡಿಸ್ತಾ ಇದೆ ಕೂಡ. ಯಾಕೆಂತಂದರೆ ಅದು ಶಂಕದಿಂದ ಬಂದ ತೀರ್ಥ ಅನ್ನುವ ಕಾರಣಕ್ಕಾಗಿ. ಹಾಗಾದರೆ ಪ್ರಾದೇಶಿಕ ಭಾಷೆಗೆ ಮಹತ್ವವನ್ನು ನೀವು ಕೊಡುವುದಿಲ್ಲ ಅಂತಾದರೆ ಪ್ರಾದೇಶಿಕತೆ ಅನ್ನೋದಕ್ಕೆ ಅರ್ಥ ಏನು? ಕನ್ನಡ ನಾಡಿನಲ್ಲಿ ಕನ್ನಡವೇ ಬಳಲಬೇಕೇ? ಕನ್ನಡವೇ 2ನೇ 3ನೇ ದರ್ಜೆಯ ಭಾಷೆ ಆಗಬೇಕೇನೋ? ಕನ್ನಡ ಮಾತಂತೂ, ಕನ್ನಡ ಭಾಷೆಯನ್ನಂತೂ ಆಡು ಭಾಷೆಯಿಂದ ಹಿಡಿದು ನಾಡಿನ ಭಾಷೆಯವರೆಗೂ, ಆಡಳಿತ ಭಾಷೆಯವರೆಗೂ ಎಲ್ಲವನ್ನೂ ಬದಲಾಯಿಸುವಂಥ ಪ್ರಯತ್ನ ನಡೆದಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟೇ ಅದಕ್ಕೆ ಅನುವು ಮಾಡಿಕೊಟ್ಟಿದೆ. ಏನು? ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸ್ಥಳೀಯ ಭಾಷೆಯನ್ನು ಬಳಸಿ ಅಂತ. ಅಲ್ಲಂತೂ ನಮಗೆ ವಾದ ವಿವಾದಗಳು ಏನು ನಡೀತವೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಈಗಲೂ ಗೊತ್ತಾಗ್ತಾ ಇಲ್ಲ. ಪಿಟಿಷನ್ ಅಂದ್ರೆ ಒಂದು ಅರ್ಥ ಆಗುತ್ತೆ ನಮಗೆ, ಎಡ್ಜರ್ನ್ ಅಂದ್ರೆ ಅರ್ಥ ಆಗುತ್ತೆ. ಅಷ್ಟು ಬಿಟ್ಟರೆ ಅದರ ಒಳಾರ್ಥಗಳು, ಗೂಢಾರ್ಥಗಳು ಯಾವುದೂ ನಮಗೆ ಅರ್ಥ ಆಗೋದಿಲ್ಲ. ಯಾಕೆಂತಂದರೆ ಅದು ಕನ್ನಡದಲ್ಲಿಲ್ಲ, ಇಂಗ್ಲೀಷಲ್ಲಿದೆ. ನಾನು ಎಷ್ಟೋ ಸರಿ, ಅದು ICIC ಬ್ಯಾಂಕ್ ಇರ್ಬೋದು, HDFC ಬ್ಯಾಂಕ್ ಇರ್ಬೋದು, ನೀವು ಇಂಥ ಬ್ಯಾಂಕ್ಗಳಿಗೆ ಹೋದರೆ ಅಲ್ಲಿ ಯಾವುದು ಒಂದು ಸುಟ್ಟುಕೊಂಡು ತಿನ್ನಲಿಕ್ಕೂ ಕೂಡ ಕನ್ನಡ ಇರುವುದಿಲ್ಲ, ಸಂಪೂರ್ಣವಾಗಿ ಇಂಗ್ಲೀಷು. ಆಮೇಲೆ ಎಲ್ಲರೂ ನಾರ್ತಿಂದ ಬಂದು ಸೇರಿದ್ದಾರೆ. ಈಗ ಎಲ್ಲವೂ ಬ್ಯಾಂಕ್ ಮರ್ಜ್ ಆಗಿದೆ, ರಾಷ್ಟ್ರೀಕರಣಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ ಬ್ಯಾಂಕು ಕರ್ನಾಟಕ ಬ್ಯಾಂಕ್ ಆಗುವುದಿಲ್ಲ, ವಿಜಯ ಬ್ಯಾಂಕು ವಿಜಯ ಬ್ಯಾಂಕ್ ಆಗುವುದಿಲ್ಲ, ಯಾವ ಬ್ಯಾಂಕು ನಮ್ಮ ಬ್ಯಾಂಕ್ಗಳಾಗಿ ಉಳಿದಿಲ್ಲ. ಅದು ಹುಟ್ಟಿದ್ದೆಲ್ಲವೂ ಇಲ್ಲೇ. ಆದರೆ ಈಗ ಅದು ರಾಷ್ಟ್ರೀಕರಣದ ಹೆಸರಿನಲ್ಲಿ, ಹಿಂದಿಯ ಹೇರಿಕೆಯಲ್ಲಿ ಎಲ್ಲರೂ ಹಿಂದಿ ಮಾತಾಡೋರು ಬಂದು ಕೂತಿದ್ದಾರೆ. ಅಲ್ಲಿ ಎಷ್ಟು ತಾಪತ್ರಯ ಆಗತ್ತೆ, ಎಷ್ಟು ತೊಂದರೆಗಳಾಗ್ತವೆ ಅಂತಂದರೆ ಅದು ಹೇಳ ಸಾಧ್ಯ ಇಲ್ಲ. ಕೇವಲ ನಾಮಫಲಕದ ಪ್ರಶ್ನೆ ಅಲ್ಲ ಇದು, ಇದು ಆಡಳಿತಾತ್ಮಕ ಪ್ರಶ್ನೆಯೂ ಆಗಿದೆ. ಈಗ ನೀವು ಎಲ್ಲಿ ಬೆಂಗಳೂರಿಗೆ ಹೋಗಿ, ಯಾವುದೇ ಬಡಾವಣೆಗೆ ಹೋಗಿ, ಯಾವುದೇ ರೋಡ್ಗೆ ಹೋಗಿ, ಎಲ್ಲಿ ಹೋದರೂ ನಾವು ಕರ್ನಾಟಕದಲ್ಲಿದ್ದೇವೋ ಅಥವಾ ಬೇರೆ ರಾಜ್ಯದಲ್ಲಿದ್ದೇವೋ ಅಂತ ನಮಗೆ ಸಂದೇಹ ಬರುವಷ್ಟರ ಮಟ್ಟಿಗೆ ರಾಜಧಾನಿ ಬದಲಾಗಿದೆ. ಇಡೀ ರಾಜ್ಯದಲ್ಲೂ ಈ ಕಥೆ ಇದೆ. ಆದರೆ ಬೆಂಗಳೂರಿನಷ್ಟು ಇಂಗ್ಲೀಷ್ಮಯ ಬೇರೆ ಕಡೆ ಆಗಿಲ್ಲ. ಈಗ ಕರವೇ ನಮ್ಮದು ಕೇವಲ ಬೆಂಗಳೂರು ರಾಜಧಾನಿಯ ಹೋರಾಟ ಅಲ್ಲ, ಇದು ರಾಜ್ಯದ ಬೇರೆ ಬೇರೆ ಕಡೆಗೆ, ಜಿಲ್ಲೆ, ತಾಲೂಕು, ಹೋಬಳಿಯವರೆಗೂ ನಾವು ವಿಸ್ತರಿಸ್ತೇವೆ ಅಂತಂದರು. ಹಾಗಾದರೆ ನಿನ್ನೆ ನಡೆದ ಘಟನೆಯಲ್ಲಿ ಕರವೇ ಹಾಗಾದರೆ ಗೂಂಡಾಗಿರಿ ಮಾಡಿತ್ತೇನು, ಕಾನೂನನ್ನು ಕೈಗೆ ತೆಗೆದುಕೊಳ್ತೇನು, ಅಥವಾ ಸಾದನಹಳ್ಳಿ ಗೇಟಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟಂಥ ನಾರಾಯಣಗೌಡರ ನೇತೃತ್ವದ ಕರವೇ ಸಹಸ್ರಾರು ಜನರ ಏನು ಜಾಥಾ ರ್ಯಾಲಿ ಇತ್ತು, ಅದು 10 ಕಿಲೋಮೀಟರ್ ಬರುವಲ್ಲಿಯವರೆಗೆ ಅಲ್ಲಿ ನಾರಾಯಣಗೌಡರನ್ನ ಬಂಧಿಸಲಾಯಿತು. ಆಮೇಲೆ ಹೆಬ್ಬಾಳ, KR ಪುರಂ, ರಾಜಾಜಿನಗರ, ಬೆಂಗಳೂರು ಕೇಂದ್ರ, ಶಿವಾಜಿನಗರ, ಯಲಹಂಕ ಸೇರಿದಂತೆ ಅನೇಕ ಕಡೆಗಳಲ್ಲಿ ಉಳಿಸಿ ಉಳಿಸಿ ಕನ್ನಡ ಉಳಿಸಿ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ಅವರು ತುಂಡು ತುಂಡಾಗಿ ಒಂದೇ ಕಡೆ ರ್ಯಾಲಿಯನ್ನು ಮಾಡಿಲ್ಲ. ಅವರು ಬೆಂಗಳೂರು ವಿಮಾನ ನಿಲ್ದಾಣದಿಂದ ಹೊರಟಂಥ ಆ ದಾರಿಯಲ್ಲಿ ಹೊರಟಂಥ ಮುಖ್ಯವಾದ ರ್ಯಾಲಿ ಬೇರೆ ಬೇರೆ ಕಡೆಗೆ ಅದು ಏಕಕಾಲದಲ್ಲಿ ಚದುರಿಸಿಕೊಂಡಿತು. ಆ ದಾರಿಯುದ್ದಕ್ಕೂ ಎಲ್ಲೆಲ್ಲಿ ಆಂಗ್ಲ ಪದಗಳು ಕಂಡವೋ ಅವನ್ನೆಲ್ಲ ಪುಡಿಗಟ್ಟಿದ್ದಾರೆ, ಹರಿದಾಕಿದ್ದಾರೆ, ಮತ್ತು ಬ್ಯಾನರ್ಗಳನ್ನು ಕಿತ್ತೆಸಿದ್ದಾರೆ, ಬೋರ್ಡ್ಗಳನ್ನು ಒಡೆದಾಕಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಇದನ್ನು ನೋಡಿದಾಗ ಏನನ್ನಿಸ್ತು, ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ, ಇದು ಕರವೇ ಕಾರ್ಯಕರ್ತರ ಗೂಂಡಾಗಿರಿ, ಕರವೇ ಕಾರ್ಯಕರ್ತರ ಕಾನೂನನ್ನು ಕೈಗೆ ತೆಗೆದುಕೊಂಡಂಥ ಕೆಲಸ, ಇದು ಅಕ್ಷಮ್ಯ, ಇತ್ಯಾದಿ ಇತ್ಯಾದಿ ಎಲ್ಲರೂ ಮಾತಾಡಲಿಕ್ಕೆ ಶುರು ಮಾಡಿದರು. ಆದರೆ
ಕರವೇ ಕಾರ್ಯಕರ್ತರು ಕನ್ನಡದ ಉಳಿವಿಗಾಗಿ, ಕನ್ನಡದ ನಾಮಫಲಕದ ರಕ್ಷಣೆಗಾಗಿ ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನವಾಗಿರಬೇಕು ಅನ್ನುವ 60% ಕನ್ನಡವನ್ನು ನಾಮಫಲಕದಲ್ಲಿ ಬಳಸಬೇಕು ಅನ್ನುವ ಲಾಗಾಯಿತಿನ ಕಾನೂನನ್ನು ಈಗಲಾದರೂ ನಾವು ಕಾರ್ಯರೂಪಕ್ಕೆ ತರಬೇಕು, ಕನ್ನಡಮಯಗೊಳಿಸಬೇಕು ಅನ್ನುವಂಥ ಇರಾದೆಯಿಂದ ಅವರು ಹೋರಾಟ ಮಾಡಿದಂಥ ರೀತಿ ನೀತಿಗಳು ಎಲ್ಲೋ ಒಂದು ಕಡೆ ಸಾಮಾಜಿಕವಾದಂಥ ಒಂದು ಸ್ವತ್ತುಗಳನ್ನು ಹಾಳು ಮಾಡಿದ್ದಾರೆ ಅಂತ ಅನಿಸಿದಾಗ ನಮಗೆ ಅವರು ಗೂಂಡಾಗಿರಿಗಿಳಿದಿದ್ದಾರೆ, ಅತಿರೇಕಕ್ಕಿಳಿದಿದ್ದಾರೆ ಅಂತ ಅನಿಸ್ಬೋದು. ಆದರೆ ಅವರ ವರ್ತನೆಗೆ ಕಾರಣವಾಗುವ ಅಂಶಗಳೇನು? ನಮ್ಮಲ್ಲಿ ಕನ್ನಡ ಪ್ರಾಧಿಕಾರ ಇಂತಿದೆ, ಕನ್ನಡ ಸಂಸ್ಕೃತಿ ಇಲಾಖೆ, ಈಗ ತಂಗಡಿಯವರು ಈಗ ಹೇಳ್ತಾರೆ ಅವರು ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ, ನೀವು ನಾಮಫಲಕದಲ್ಲಿ ಶೇಕಡ 60% ಕನ್ನಡವನ್ನು ಬಳಸದೇ ಇದ್ದರೆ ನಿಮ್ಮ ಲೈಸೆನ್ಸ್ ರದ್ದು ಮಾಡ್ತೇವೆ. ಇಲ್ಲಿವರೆಗೆ ಎಲ್ಲಿ ಹೋಗಿದ್ರಿ? ರಾಜ್ಯ ಸರ್ಕಾರ ಇತ್ತು, ಮಹಾನಗರ ಪಾಲಿಕೆ ಇತ್ತು, ನಿಮ್ಮ ಹತ್ರ ಅಧಿಕಾರ ಇತ್ತು, ನೀವೇ ಮಾಡಿದ ಕಾನೂನು, ಅದರ ಕಾರ್ಯಾಚರಣೆಯನ್ನು ಮಾಡಬೇಕು, ಅದರ ಸಂಪೂರ್ಣವಾಗಿ ಅದನ್ನು ಬೋರ್ಡ್ಗಳಲ್ಲಿ ಕಾಣಿಸುವ ಹಾಗೆ ನಾವು ಅದನ್ನು ನಿರೂಪಿಸಬೇಕು, ಕಾನೂನನ್ನು ನಾವು ಕಾರ್ಯಾಚರಣೆಗೆ ಒಡ್ಡಬೇಕು ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಜ್ಞಾನ ನಿಮಗಿದ್ದಿದ್ರೆ, ಅಲ್ಲಿಯೂ ನೀವು ರಾಜಕೀಯವನ್ನು ಮಾಡದೇ ಇದ್ದಿದ್ರೆ, ಪರಭಾಷಿಕರೊಟ್ಟಿಗೆ ನೀವು ಕೈ ಜೋಡಿಸದೇ ಇದ್ದಿದ್ರೆ ನೀವೇನು ಮಾಡ್ತಾ ಇದ್ರಿ? ಆ ನಾಮಫಲಕಗಳಿಗೆ ಕರವೇ ಹೋರಾಟ ಮಾಡುವಂಥ ಅನಿವಾರ್ಯವೇ ಬರ್ತಿರಲಿಲ್ಲ. ಇವತ್ತು ಏನು ನಿನ್ನೆ ಕರವೇ ಕಾರ್ಯಕರ್ತರು ಪುಡಿಗಟ್ಟಿದ್ದಾರೆ, ಹರಿದಾಕಿದ್ದಾರೆ, ಧ್ವಂಸ ಮಾಡಿದ್ದಾರೆ, ಅದನ್ನು ಈ ಬೆಂಗಳೂರಿನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡಬೇಕಾಗಿತ್ತು. ಆ ಬೋರ್ಡ್ ಕೀಳುವ ಕೆಲಸವನ್ನು ನೀವು ಮಾಡಬೇಕಾಗಿತ್ತು. ನೀವು ಯಾಕೆ ಮಾಡಿಲ್ಲ? 27ರವರೆಗೆ ಗಡುವು ಕೊಟ್ಟಿದ್ದಾರೆ. ಆ ಗಡುವನ್ನು ಈ ಹಿಂದಿ ಮತ್ತು ಇಂಗ್ಲೀಷನ್ನೇ ನಾವು ಇಲ್ಲಿ ಮುಂದಿಟ್ಕೊಂಡು ಕೂತ್ಕೊಳ್ತೇವೆ, ಕನ್ನಡವನ್ನು ಅಂಡಿನಡಿಗೆ ಹಾಕ್ಕೊಂಡು ಕೂತ್ಕೊಳ್ತೇವೆ, ನೀವೇನು ಕಡ್ದು ಕಟ್ತೀರಿ ಅನ್ನುವಂಥ ದುರಹಂಕಾರಿಗಳು ಇದೇ ಡಿಸೆಂಬರ್ 27ರವರೆಗೆ ನವಂಬರಿಂದ ಕರವೇ ಕೊಟ್ಟಂಥ ಗಡುವನ್ನು ಯಾಕೆ ಪಾಲಿಸಿಲ್ಲ? ಯಾಕೆ ನಿರ್ಲಕ್ಷ್ಯ ಮಾಡಿದರು? ಕಾರಣ ಏನು ಅಂತಂದರೆ, ಸರ್ಕಾರ ನಮ್ಮ ಪರವಾಗಿದೆ, BBMP ನಮ್ಮ ಪರವಾಗಿದೆ, ಆಮೇಲೆ ಇದು ಹೋರಾಟ ನಡೀತದೆ, ಒಂದು ಗಡುವು ಕೊಡ್ತಾರೆ, ಯಾವಾಗಲೂ ಹಾಗೆ ಚಲ್ತಾ ಹೈ, ನಡೆದೋಗ್ತದೆ. ಇದೇನು ಕಟ್ಟಲಿಕ್ಕೆ ಆಗುವುದಿಲ್ಲ ಇವರಿಗೆ. ಈ ರೀತಿಯ ಒಂದು ಉದಾಸೀನ, ಟೇಕನ್ ಫಾರ್ ಗ್ರಾಂಟೆಡ್, ಅದೇ ಮನೋಭಾವಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ನಿನ್ನೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಆ ರೀತಿಯ ವರ್ತನೆಗೆ ಕಾರಣವಾಗುವಂಥ ವ್ಯವಸ್ಥೆಯನ್ನು ರೂಪಿಸಿದ್ದು ಸರ್ಕಾರ ಮತ್ತು ಮಹಾನಗರ ಪಾಲಿಕೆ. ಸಿದ್ದರಾಮಯ್ಯನವರು ಹೇಳ್ತಾರೆ, ಕಾನೂನನ್ನು ಕೈಗೆತ್ತಿಕೊಂಡ್ರೆ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಿ. ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗುವ ಹಾಗೆ ನಿದ್ದೆ ಮಾಡಿದ್ಯಾರು? ಕನ್ನಡದ ನೆಲ ಜಲ ರಕ್ಷಣೆ ನಮ್ಮ ಪ್ರಥಮ ಪ್ರಾತಿನಿಧ್ಯ ಅಂತೇಳಿ ಓತು ತಗೊಳ್ತಿರಲ್ಲ, ಅದು ಹಿಂದಿನ BJP ಸರ್ಕಾರಕ್ಕೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ. ಕರ್ನಾಟಕದಲ್ಲಿ ಕನ್ನಡದ ಉಳಿವಿಗೆ ನೀವೇನು ಕಡ್ದು ಕಟ್ಟಿದ್ದೀರಿ? ನೀವೇನು ಮಾಡ್ತಾ ಇದ್ದೀರಿ? ಈಗ ನಿನ್ನೆ ಅಲ್ಲಿ ಆ ಡೆಕತ್ಲಾನ್ನಿಂದ ಹಿಡಿದು ಮಾಲ್ಗಳಿಂದ ಹಿಡಿದು ಅವರು ಕಲ್ಲು ಹೊಡೆದದ್ರಿಂದ ಹಿಡಿದು ನಾರಾಯಣಗೌಡರನ್ನು ಅಲ್ಲಿ ಅರೆಸ್ಟ್ ಮಾಡಿ ಬಸ್ಸಲ್ಲಿ ಕೂಡಿಸಿದ್ರು ಅನ್ನೋ ಕಾರಣಕ್ಕಾಗಿ ಬಸ್ಸಿಗೆ ಕಲ್ಲು ಹೊಡೆಯುವ, ಟೈರ್ನ ಗಾಳಿ ತೆಗೆಯುವಂಥ ಕೆಲಸವನ್ನೆಲ್ಲ ಕಾರ್ಯಕರ್ತರು ಮಾಡಿದ್ದಾರೆ. ಬಸ್ಸಿಗೆ ಕಲ್ಲು ಹೊಡೆದದ್ದು ಯಾಕೆ ಅನ್ನೋದಕ್ಕೆ ಕಾರ್ಯಕರ್ತರು ಉತ್ತರ ಕೊಡಬೇಕು, ನಾರಾಯಣಗೌಡರು ಉತ್ತರ ಕೊಡಬೇಕು. ಯಾಕೆಂತಂದ್ರೆ ಅದು ಸಾರ್ವಜನಿಕ ಸ್ವತ್ತು. ನೀವು ಇಂಗ್ಲೀಷಿನ ಬೋರ್ಡ್ ಕಿತ್ತದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾಕೆಂತಂದರೆ ಬೋರ್ಡನ್ನು ಕೀಳಬೇಕಾದ ಕೆಲಸವನ್ನು ಮಾಡಬೇಕಾದ್ದು ಮಹಾನಗರ ಪಾಲಿಕೆ ಆಗಿತ್ತು, ಆ ಕೆಲಸವನ್ನು ಅವರು ಮಾಡಿಲ್ಲ. ಅಲ್ಲೂ ರಾಜಕೀಯವನ್ನು ಮಾಡಿದರು. ನೀವು ಕೊಟ್ಟಂಥ 27ರ ಗಡುವಿಗೆ ಫೆಬ್ರವರಿ 28ರ ಇನ್ನೊಂದು ಗಡುವು ಹಾಕಿ ಕರವೇ ಹೋರಾಟವನ್ನು ಕ್ಷೀಣಗೊಳಿಸುವಂಥ ಕೆಲಸ ಮಾಡಿದರು. ಅದಕ್ಕೆ ಫಲವನ್ನು ನಿನ್ನೆ ಉಂಡ್ರು. ನಾನು ಹೇಳ್ತಾ ಇರೋದು, ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕವನ್ನು ಹಾಕಬೇಕು ಅನ್ನುವಂಥ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ನಮಗೆ ಬರ್ತದೆ ಅಂತ ಆದರೆ ನಾವು ಎಂಥ ಸ್ಥಿತಿಯಲ್ಲಿದ್ದೇವೆ? ಕನ್ನಡ ಸಾಹಿತ್ಯ ಪರಿಷತ್ತಿದೆ, ಅದು ಅದರ ಮಟ್ಟಿಗೆ ಅದು ಕೆಲಸ ಮಾಡ್ತಾ ಇದೆ. ಆದರೆ ಕನ್ನಡದ ಪ್ರಾಧಿಕಾರ ಕೇವಲ ಅದೊಂದು ನೋಟಿಸ್ ಕೊಟ್ಟು ಮುಗಿಸ್ತದೆ.
ಎಂತೆಂಥ ಅಧ್ಯಕ್ಷರು ಬಂದರು, ಸಾಹಿತಿಗಳು ಏನು ಕಡ್ದು ಕಟ್ಟಿದ್ರು? ಏನು ಮಾಡಿಲ್ಲ. ಎಲ್ಲ ಸರ್ಕಾರದ ಅಧಿಕಾರವನ್ನು ಅನುಭವಿಸುವುದು, ಗೂಟದ ಕಾರಲ್ಲಿ ಓಡಾಡೋದು, ಯಾವ್ಯಾವುದೋ ಇನ್ಫ್ಲುಯೆನ್ಸ್ ಬಳಸಿ ಆ ಅಧ್ಯಕ್ಷತೆಗೆ ಬರೋದು, ಅಲ್ಲಿ ಐಷಾರಾಮನಿಂದ ಒಂದು 4 ಕಾಲ ಬದುಕು ಹೋಗ್ಬಿಟ್ರೆ ಆಯ್ತು. ಇಷ್ಟೇ ಮಾಡಿದ್ದು ಈ ಕನ್ನಡದ ಪ್ರಾಧಿಕಾರ ಅಥವಾ ಇತ್ಯಾದಿ ಕನ್ನಡವನ್ನು ಉಳಿಸುವಂಥ ಪ್ರಾತಿನಿಧಿಕ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿ ಮುಂಚೂಣಿಯಲ್ಲಿ ಬಂದಂಥ ಎಲ್ಲ ಸಾಹಿತಿಗಳು ಮಾಡಿದ್ದು ಇದೇ ಕೆಲಸ. ಕನ್ನಡದ ಶಾಲೆಗಳನ್ನು ಒಂದು ಸುಸ್ಥಿತಿಗೆ ತರುವಂಥ ಕೆಲಸವನ್ನು ಈ ಯಾವುದೇ ಪ್ರಾತಿನಿಧಿಕ ಸಂಸ್ಥೆಗಳಿಗೆ ಮಾಡಲಿಕ್ಕಾಗಿಲ್ಲ. ಕೇವಲ ಒಂದು ಪೇಪರು ಟೈಗರ್ ಹಾಗೆ ಒಂದು ಇದನ್ನು ಬಿಟ್ಟುಬಿಡೋದು, ಪತ್ರಿಕಾಗೋಷ್ಠಿ ಮಾಡಿಬಿಡೋದು, ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳೋದು. ಯಾರೂ ಏನನ್ನೂ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾರಾಯಣಗೌಡರು ಮೊನ್ನೆ ಅತ್ಯಂತ ಕಟುವಾದ ಭಾಷೆಯಲ್ಲಿ ಹೇಳಿದರು, ಏನು ಕನ್ನಡದ ಚಿತ್ರರಂಗದ ಹೀರೋಗಳು, ನೀವು ಕನ್ನಡಕ್ಕಾಗಿ ಏನು ಮಾಡಿದ್ದೀರಿ? ಕೋಟಿ ಕೋಟಿ ಸಂಭಾವನೆಯನ್ನು ತೆಗೆದುಕೊಂಡು ಕಾರು ಬಂಗ್ಲೆ ಆಸ್ತಿ ಅಂತೇಳಿ ಐಷಾರಾಮಿಯಲ್ಲಿ ಬದುಕ್ತಾ ಇದ್ದೀರಿ. ಬಿಟ್ಟರೆ ಕನ್ನಡಕ್ಕಾಗಿ ಏನನ್ನ ಮಾಡಿದ್ದೀರಿ? ಕನ್ನಡಕ್ಕಾಗಿ ಹುಟ್ಟಿ ಕನ್ನಡಕ್ಕಾಗಿ ಬೆಳೆದು ಕನ್ನಡಕ್ಕಾಗಿ ಬದುಕಿ ಹೋದಂಥ ಒಂದು ಯುಗ ಇತ್ತು. ಅದು ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಶಂಕರ್ನಾಗ್ ಇರ್ಬೋದು, ಅಂಬರೀಷ್ ಇರ್ಬೋದು, ಈ ಥರದ ಒಂದು ಯುಗ ಇತ್ತು. ಆ ಯುಗ ಇವತ್ತು ಮುಗಿದು ಹೋಗಿದೆ. ನಮ್ಮೊಟ್ಟಿಗೆ ಕೈಗೆ ಕೈ ಕೊಟ್ಟು ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂಥ ಒಂದು ಅನುಸಂಧಾನ, ಒಂದು ಒಟ್ಟಿಗೆ ಸಾಗೋಣ ಅನ್ನುವಂಥ ಮನೋಭಾವ ಕನ್ನಡ ಚಿತ್ರರಂಗದ ನಾಯಕರಿಗಿಲ್ಲ ಅನ್ನುವಂಥ ಒಂದು ಬೇಸರವನ್ನು ವ್ಯಕ್ತಪಡಿಸಿದರು. ಸತ್ಯ ಇದು. ಕರವೇ ಹೋರಾಟ ಎಲ್ಲೋ ಅದರ ಇಡೀದಾದ ಇತಿಹಾಸದಲ್ಲಿ ನಿಮಗೆ ಗೂಂಡಾಗಿರಿ ಥರ ಕಂಡಿರಬಹುದು, ಹಪ್ತಾ ವಸೂಲಿ ಮಾಡುವ ರೀತಿಯಲ್ಲಿ ಕಂಡಿರ್ಬೋದು, ಅಥವಾ ಅತಿರೇಕದ ರೀತಿಯಲ್ಲಿ ಕಂಡಿರ್ಬೋದು. ಆದರೆ ಕರವೇ ಕನ್ನಡದ ಉಳಿವಿಗೆ, ಕನ್ನಡದ ಭಾಷೆಯ ಉಳಿವಿಗೆ, ಕನ್ನಡದ ನೆಲ ಮತ್ತು ಜಲದ ಉಳಿವಿಗೆ ಅದು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ ಅನ್ನೋದನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಯಾವ್ಯಾವುದೋ ಕಾರ್ಗಳಲ್ಲಿ ಕೈಗೆಲ್ಲ ಚಿನ್ನಗಿನ್ನ ಹಾಕ್ಕೊಂಡು, ಕಣ್ಣಿಗೆ ಗಾಗಲ್ಸ್ ಹಾಕ್ಕೊಂಡು, ಬಿಳೆ ಡ್ರೆಸ್ ಹಾಕ್ಕೊಂಡು ಭಾಳ ಐಷಾರಾಮಿಯಾಗಿ ತಿರುಗಾಡ್ತಾರೆ ಅಂತ ಅನ್ನಿಸ್ಬೋದು. ಆದರೆ ಅವ್ರ ಮೇಲೆ ಎಷ್ಟು ಕೇಸುಗಳಿದೆ? ಆ ಕೇಸಿಗಾಗಿ ಎಷ್ಟು ಅವರು ಖರ್ಚು ಮಾಡ್ತಾ ಇದ್ದಾರೆ? ಆ ಕೇಸಿಗಾಗಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ? ಇವೆಲ್ಲವನ್ನ ಗಮನಿಸಿದಾಗ ಅವರ ಹೋರಾಟಗಳು ಎಲ್ಲೋ ಒಂದು ಕಡೆ ಕನ್ನಡದ ಉಳಿವಿಗಿನ ಬಹಳಷ್ಟು ಕಷ್ಟದಿಂದ ಆ ಸಂಘಟನೆಯನ್ನು ಕಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನಿನ್ನೆ ನಡೆದಂಥ ಹೋರಾಟದಲ್ಲಿ ಕರ್ನಾಟಕ ಸರ್ಕಾರದ ನಿಷ್ಕ್ರಿಯತೆ, ಆಮೇಲೆ ಮಹಾನಗರ ಪಾಲಿಕೆಯ ನಿಷ್ಕ್ರಿಯತೆ, ಆಮೇಲೆ ಪರಭಾಷಾ ವ್ಯಾಪಾರಿಗಳೊಟ್ಟಿಗೆ ಲಂಚ ಮತ್ತು ರುಷುವತ್ತುಗಳನ್ನು ತೆಗೆದುಕೊಂಡು ಒಳಸಂಧಾನ ಮಾಡಿಕೊಂಡಂಥ ಈ ದರಿದ್ರ ಪ್ರವೃತ್ತಿಯಿಂದಲೇ ಕರವೇ ನಿನ್ನೆ ಅಷ್ಟು ಉಗ್ರವಾದಂಥ ಹೋರಾಟವನ್ನು, ನಿರ್ಣಾಯಕವಾದಂಥ ಹೋರಾಟವನ್ನು ಮಾಡಬೇಕಾಯಿತು. ನೀವು ಅವರು ಕೊಟ್ಟ ಗಡುವನ್ನು ನೀವು ಗಮನಿಸಿದ್ದಿದ್ರೆ, ಸೀರಿಯಸ್ ಆಗಿ ಅದನ್ನು ನೀವು ತೆಗೆದುಕೊಂಡಿದ್ದಿದ್ರೆ, ಅವರು ನಾಮಫಲಕವನ್ನು ಬದಲಾಯಿಸಿದ್ದಿದ್ರೆ, ಈ ರೀತಿಯ ಪುಡಿಗಟ್ಟುವ ಕೆಲಸವನ್ನು ಯಾಕೆ ಮಾಡ್ತಾ ಇದ್ರು? ಅವರು ಮಾಡ್ತಿರಲಿಲ್ಲ. ನೀವು ಅವರ ಗಡುವನ್ನು ನಿರ್ಲಕ್ಷ್ಯ ಮಾಡಿದಿರಿ. ಸರ್ಕಾರ ಅದಕ್ಕೆ ಸಾಥ್ ಕೊಟ್ಟಿತ್ತು, ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ವಹಿಸಿತ್ತು. ಇವೆಲ್ಲದರ ಪರಿಣಾಮವಾಗಿ ಕೊನೆಗೂ ಭಾಷೆಯ ಉಳಿವಿಗೆ ನಾವೇ ನಿರ್ಣಾಯಕವಾಗಿ ನಿಲ್ಲಬೇಕು. ಮತ್ತು ಇದನ್ನು ನಿರ್ಣಾಯಕವಾಗಿ ನಿಲ್ಲುವಂಥ ಒಂದು ಹೋರಾಟದ ಪ್ರವೃತ್ತಿಯನ್ನು ನಾವು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಬೇಕು. ಆ ಪ್ರದರ್ಶನ ಮಾಡದೇ ಇದ್ದರೆ ಅದಕ್ಕೊಂದು ಕಾವು ಬರುವುದಿಲ್ಲ, ಅದಕ್ಕೊಂದು ನಿರ್ಣಾಯಕವಾದಂಥ ಸ್ಥಿತಿಯು ಪ್ರಾಪ್ತವಾಗುವುದಿಲ್ಲ. ಈ ಸರ್ಕಾರ, ಈ ಮಹಾನಗರ ಪಾಲಿಕೆ ಇದು ಖಂಡಿತವಾಗಿಯೂ ಇದು ಎಚ್ಚರಗೊಳ್ಳುವುದಿಲ್ಲ ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದದ್ದು. ಆ ಬಂದ ಕಾರಣದಿಂದಲೇ ಕರವೇ ನಿನ್ನೆ ಅಂಥ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಯಿತು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಾತಿನಿಧ್ಯ ಸಿಗುವುದಿಲ್ಲ ಅಂತಾದರೆ ಈ ರೀತಿಯ ಹೋರಾಟವನ್ನು ಮಾಡದೇ ಇನ್ಯಾವ ರೀತಿಯ ಹೋರಾಟವನ್ನು ಮಾಡಬೇಕು ಅದನ್ನು ಹೇಳಿ. ನೀವು ಅವರ ಮೇಲೆ 5-6 ಕೇಸ್ ಹಾಕಿದ್ರಿ, ಅವರನ್ನು ಬಂಧಿಸಿದ್ರಿ, ರಾತ್ರಿವರೆಗೂ ಬಿಟ್ಟಿರಲಿಲ್ಲ, ಮತ್ತೆ ಹೋರಾಟ ಮಾಡಿದರು, ಆಮೇಲೆ ಅದಕ್ಕೊಂದು ಪ್ರಾಸನ ಅಂತ್ಯ ಕಂಡಿತು. ಇಷ್ಟೇನಾ? ಪ್ರತಿ ಒಂದು ಕಡೆ MG ರೋಡ್ ಅಂತೂ ನೋಡಿದರೆ ಅದೊಂದು ಫಾರಿನ್ ನೋಡ್ದಂಗೆ ಆಗುತ್ತೆ. ಅಲ್ಲಿ ಯಾವುದೂ ಕೂಡ ಕನ್ನಡ ಕಾಣ್ತಾ ಇಲ್ಲ, ಎಲ್ಲಿಯೂ ಕೂಡ ಕನ್ನಡ ಕಾಣ್ತಾ ಇಲ್ಲ. ನಮ್ಮ ಈ FM ಇತ್ಯಾದಿ ಬಂದಾಗ ಆ ನಂತರ ಅದು ಕನ್ನಡ ಕಂಗ್ಲೀಷ್ ಆಗೋಯ್ತು.
ಆಡುಭಾಷೆ ಬದಲಾಗಿದೆ, ನುಡಿ ಬದಲಾಗಿದೆ, ನಡೆ ಬದಲಾಗಿದೆ, ವೇಷಭೂಷಣ ಬದಲಾಗಿದೆ, ಬೋರ್ಡು ಬದಲಾಗಿದೆ. ಬ್ಯಾಂಕ್ಗಳಲ್ಲಿ ಹೋದರೆ ಭಾಷೆಯೇ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಕನ್ನಡ ರಕ್ಷಣಾ ವೇದಿಕೆಯವರು ಪ್ರಾಯಶಃ ಮುಂದಿನ ಹಂತಗಳಲ್ಲಿ ಈ ನಾಮಫಲಕದ ಹೋರಾಟ, ಕನ್ನಡದ ಉಳಿವಿನ ಹೋರಾಟ, ಕನ್ನಡದ ಭಾಷೆಯನ್ನು ಇಲ್ಲಿ ಪ್ರಥಮ ದರ್ಜೆಯಲ್ಲಿ ಬಳಸಬೇಕು ಅನ್ನುವಂಥ ಪ್ರಾತಿನಿಧಿಕವಾದಂಥ ಈ ಅಪೇಕ್ಷಿತ ಹೋರಾಟ ಏನಿದೆ, ಈ ಹೋರಾಟಕ್ಕೆ ಇನ್ನೊಂದು ಸೇರಿಸ್ಕೋಬೇಕು. ನಮ್ಮ ಪ್ರತಿಯೊಂದು ವಾಹನಗಳ ಹಿಂದೆ ಇಂಗ್ಲೀಷ್ ಅಕ್ಷರಗಳಲ್ಲೇ ಇದೆ ನಂಬರ್ ಪ್ಲೇಟು. ಬೇರೆ ಬೇರೆ ರಾಜ್ಯಗಳಲ್ಲಿ ಅವರವರ ಸ್ಥಳೀಯ ಭಾಷೆಗಳಲ್ಲಿರ್ತವೆ. ಅದಕ್ಕೆ ಅವಕಾಶವೂ ಇದೆ ಕಾನೂನಿನಲ್ಲಿ. ನಾವು ಅದನ್ನೂ ಬದಲಾಯಿಸಲಿಕ್ಕೆ ಹೊರಡಬೇಕು. ಬೇಕಾದರೆ ಅವರಿಗೆ, ಈ ಪೊಲೀಸರಿಗೆ ಅದರ ರಿಜಿಸ್ಟ್ರೇಷನ್ ಸಮಸ್ಯೆ, ಅವರಿಗೆ ಕನ್ನಡ ಅಂಕೆಗಳ ಸಮಸ್ಯೆ ಅಂತಾದರೆ ಕರ್ನಾಟಕ ಸರ್ಕಾರ ಆ RTO ಕಚೇರಿಗೋ ಪೊಲೀಸರಿಗೋ ಅವರಿಗೆ ಕನ್ನಡದ ಅಂಕೆಗಳನ್ನು, ಸಂಖ್ಯೆಗಳನ್ನು, ಅಕ್ಷರಗಳನ್ನು ಕಲಿಸುವ ಕೆಲಸವನ್ನು ಮಾಡಲಿ. ಆ ತಯಾರಿಯನ್ನು ಅವ್ರು ಮಾಡ್ಕೋಬೇಕು. ಇಲ್ಲವೇ ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ಬಳಸುವ ಹಾಗೆ ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಇದು ಒಂದು ನಿರ್ಣಾಯಕ ಹಂತ. ಇದೊಂದು ಸಂಕ್ರಮಣ ಕಾಲಘಟ್ಟ. ಈ ಹೋರಾಟ ಇದು ಬಹುಮುಖಿಯಾಗಿ ಕನ್ನಡ ನಾಡಿನಲ್ಲಿ ಕನ್ನಡದ ಭಾಷೆಯೇ ಪ್ರಥಮ, ಕನ್ನಡವೇ ಸಾರ್ವಭೌಮ ಅನ್ನುವ ರೀತಿಯಲ್ಲಿ ಇದನ್ನೊಂದು ತಾರಕಕ್ಕೆ ಕೊಂಡೋಗಿ ನಿರ್ಣಾಯಕ ಹಂತಕ್ಕೆ ಇದನ್ನು ಮುಟ್ಟಿಸದೇ ಇದ್ದರೆ ಕರ್ನಾಟಕ ಕನ್ನಡವಾಗಿ ಉಳಿಯುವುದಿಲ್ಲ. ಯಾಕೆಂದರೆ ಈ ಭ್ರಷ್ಟ ರಾಜಕಾರಣಿಗಳು, ಅಧಿಕಾರಿಗಳು, ಅವರಿಗೆ ಹಣ ಮತ್ತು ಅಧಿಕಾರ ಇತ್ಯಾದಿಗಳೇ ಮುಖ್ಯ ಹೊರತು ಅವರಿಗೆ ಭಾಷೆಯ ಪ್ರಾತಿನಿಧ್ಯತೆ ಮುಖ್ಯವೇ ಅಲ್ಲ. ಮುಖ್ಯವಾಗಿದ್ದಿದ್ದರೆ ಈ 75 ವರ್ಷದ ಸ್ವತಂತ್ರ ಭಾರತದಲ್ಲಿ ಅಥವಾ ಕರ್ನಾಟಕ ಏಕೀಕರಣಗೊಂಡಂಥ ನಂತರದ ದಿನಗಳಲ್ಲಿ ಕನ್ನಡಕ್ಕೆ ಇಂಥ ದುಸ್ಥಿತಿ ಬರ್ತಿರಲಿಲ್ಲ. ಕನ್ನಡದ ನಾಮಫಲಕವನ್ನು 60% ಬಳಸಿ ಅಂತ ಗೋಗರೆಯುವ, ಹಠ ಮಾಡುವ, ಹೋರಾಟ ಮಾಡುವ, ಕೊನೆಗೆ ದಂಡಂ ದಶಗುಣಂ ಅಂತ ದಂಡದ ಮೂಲಕವೇ ಹೇಳಬೇಕಾದಂಥ ಪರಿಸ್ಥಿತಿಯೂ ಬರ್ತಿರಲಿಲ್ಲ. ನಿನ್ನೆ ಕರವೇ ಅತ್ಯಂತ ನಿರ್ಣಾಯಕವಾದಂಥ ಹೆಜ್ಜೆಯನ್ನಿಟ್ಟಿದೆ. ಈ ಎಲ್ಲ ಪರಭಾಷಿಕ ಈ ದಾಷ್ಟ್ಯದಿಂದ, ದರ್ಪದಿಂದ, ದುರಹಂಕಾರದಿಂದ ವರ್ತಿಸ್ತಾ ಇರುವವರಿಗೆ ಒಂದು ಸರಿಯಾದ ರೀತಿಯಲ್ಲಿ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಿದೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮೂಡಿಸಿದೆ. ಮಹಾನಗರ ಪಾಲಿಕೆಗೆ ತನ್ನ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುವ ಕೆಲಸವನ್ನು ಮಾಡಿದೆ. ಅದರ ವಿಧಿವಿಧಾನದಲ್ಲಿ ಸಾಮಾಜಿಕವಾಗಿ ಕೆಲವು ಸ್ವತ್ತುಗಳು ನಾಶ ಆಗಿರ್ಬೋದು, ಬೋರ್ಡ್ಗಳನ್ನು, ಫ್ಲೆಕ್ಸ್ಗಳನ್ನು ಕಿತ್ತೆಸೆದಿರಬಹುದು. ಅದಕ್ಕೆ ಕಾರಣ ಸರ್ಕಾರ, ಮಹಾನಗರ ಪಾಲಿಕೆ ಮತ್ತು ಸ್ವತಃ ಕನ್ನಡ ರಕ್ಷಣಾ ವೇದಿಕೆಯ ಒಂದು ಎಚ್ಚರಿಕೆಯ ಮನವಿಯನ್ನು ಗಂಭೀರವಾಗಿ ಗಮನಿಸ್ದೇನೆ ಅದನ್ನು ನಿರ್ಲಕ್ಷ್ಯ ಮಾಡಿ ಇವರು ಏನು ಕಡ್ದು ಕಟ್ತಾಳೆ ನೋಡೇ ಬಿಡೋಣ ಅನ್ನುವಂಥ ಈ ದುರಂಕಾರದ ವರ್ತನೆ ಏನಿದೆ ವ್ಯಾಪಾರಿಗಳದ್ದು, ಅದಕ್ಕೆ ತಕ್ಕ ಪ್ರತಿಫಲವನ್ನು ಅವರು ಇವತ್ತು ಅನುಭವಿಸಬೇಕಾಗಿದೆ. ಇಲ್ಲದೇ ಇದ್ದರೆ ಕರ್ನಾಟಕದಲ್ಲಿ ಕನ್ನಡವೇ ಒಂದು ಕೊನೆಯ ಭಾಷೆ ಆಗತ್ತೆ ಅಂತಾದರೆ, ಕನ್ನಡದಲ್ಲಿ ಬರೆಯುವ ನಾಮಫಲಕಗಳಿಗೂ ನಾವು ಒತ್ತಾಯಿಸಬೇಕಾಗತ್ತೆ ಅಂತಾದರೆ ಎಂಥ ದುರಂತ ಇದು. ಈ ದುರಂತ ಹೀಗೆ ಮುಂದುವರೆದರೆ ಏನು ಕತೆ? ಬಾಯಲ್ಲಿ ಕನ್ನಡ, ಮಕ್ಕಳನ್ನು ಕಳಿಸೋದು ಆಂಗ್ಲ ಶಾಲೆಗೆ. ನಾವು ಇಂಥ ಇಬ್ಬಗೆಯ ನೀತಿಯಿಂದಲೇ ನಾವೇನಾಗಿದ್ದೇವೆ? ತ್ರಿಶಂಕು ಸ್ವರ್ಗದಲ್ಲಿ ಬದುಕ್ತಾ ಇದ್ದೇವೆ. ಕರ್ನಾಟಕದಲ್ಲೇ ಕನ್ನಡ ಮರೆಯಾಗಿ ಹೋಗಿದೆ. ಕರ್ನಾಟಕದ ರಾಜಧಾನಿಯಲ್ಲಿ ನಾವು ನಾಮಫಲಕವನ್ನು ಕನ್ನಡದಲ್ಲಿ ಕಾಣಲಿಕ್ಕಾಗೋದಿಲ್ಲ. ಎಲ್ಲೋ ಕಾನೂನಿದೆ ಅಂತೇಳಿ ಒಂದು ದುರ್ಬೀನ್ ಹಾಕಿ ನೋಡಬೇಕು. ಇಂಗ್ಲೀಷಿಂದ ಇಷ್ಟು ದೊಡ್ಡದು, ಕೆಳಗಡೆಯೋ ಅರ್ಧದಲ್ಲೋ ಎಲ್ಲೋ ಅಕ್ಕಪಕ್ಕದಲ್ಲೋ ಒಂದು ಕನ್ನಡದ್ದೊಂದು ಸಣ್ಣದಿರುತ್ತೆ. ಅದು ಬ್ಯಾಂಕ್ಗಳಲ್ಲಿಲ್ಲ, ಬ್ಯಾಂಕ್ಗಳ ನೋಟಿಸಲ್ಲೂ ಇಲ್ಲ. ಅಲ್ಲಿರುವ ಗ್ರಾಹಕರಿಗೆ ಒಂದು ಏನು ಅವರು ಮಾಹಿತಿಯನ್ನು ಕೊಡ್ತಾರೆ, ಆ ಮಾಹಿತಿ ಫಲಕವೂ ಕನ್ನಡದಲ್ಲಿಲ್ಲ. ಎಲ್ಲಿಯೂ ಕನ್ನಡ ಕಾಣ್ತಾ ಇಲ್ಲ. ಆದ್ದರಿಂದ ಕನ್ನಡಕ್ಕೆ ಆದಂಥ ಈ ಅವಮಾನ, ಕನ್ನಡಕ್ಕೆ ಆದಂಥ ಈ ನಿರ್ಲಕ್ಷ್ಯ ಸರ್ಕಾರಿ ಕೃಪಾಪೋಷಿತ ಮಂಡಳಿಯನ್ನು ಸೇರಿ
ಈ ಪರಭಾಷಿಕರ ಹುಂಕಾರ, ದುರಹಂಕಾರ, ದಾಷ್ಟ್ಯ ಇವೆಲ್ಲವನ್ನು ಗಮನಿಸಿದಾಗ ನಿನ್ನೆ ಕರವೇ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆದಂಥ ಏನು ಹೋರಾಟ ಇದೆ ಅದು ಅತ್ಯಂತ ನಿರ್ಣಾಯಕವಾದ ಹೋರಾಟ ಮತ್ತು ಚಾರಿತ್ರಿಕವಾದ ಹೋರಾಟ. ಈ ಹೋರಾಟದ ಕಾವು ಮತ್ತು ಬಿಸಿಯ ಮೂಲಕ ಮುಂದಿನ ದಿನಗಳಲ್ಲಿ ಪ್ರಾಯಶಃ ರಾಜ್ಯಾದ್ಯಂತ ಪರಭಾಷಿಕರು ಬುದ್ಧಿ ಕಲಿತಾರೆ. ಕನ್ನಡ ನೆಲದಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ, ಇಲ್ಲಿಯ ವ್ಯಾಪಾರದ ಮೂಲಕ ನಾವು ಬೆಳೆದಿದ್ದೇವೆ, ಬದುಕಿದ್ದೇವೆ. ಅಷ್ಟರ ಮಟ್ಟಿಗಾದರೂ ನಾವು ಕನ್ನಡ ತಾಯಿಗೆ, ಕನ್ನಡಾಂಬೆಗೆ ನಾವು ಮಾನ, ಸಮ್ಮಾನ, ಪ್ರಾತಿನಿಧ್ಯವನ್ನು, ಗೌರವವನ್ನು ಕೊಡಬೇಕು. ನಮ್ಮ ಮಳಿಗೆಗಳಲ್ಲಿ ನಾವು ಬಳಸುವ ನಾಮಫಲಕ ಮತ್ತು ಆಡುವ ಭಾಷೆಯಲ್ಲಿ ನಾವು ಕನ್ನಡವನ್ನು ಬಳಕೆ ಮಾಡಬೇಕು. 25, 30, 40, 50 ವರ್ಷಗಳಿಂದ ಇಲ್ಲಿದ್ದಾರೆ. ಆದರೆ ಅವರಿಗೆ ಕನ್ನಡ ಮಾತಾಡಲಿಕ್ಕೆ ಬರುವುದಿಲ್ಲ, ಹಿಂದಿಯಲ್ಲಿ ಮಾತಾಡ್ತಾರೆ. ನಾವು ದರಿದ್ರರು, ಕನ್ನಡಿಗರು ಅವ್ರ ಹತ್ರ ಹೋಗಿ ಹಿಂದಿಯಲ್ಲೇ ಮಾತಾಡ್ಕೊಂಡು ವ್ಯವಹಾರ ಮಾಡ್ಕೊಬರ್ತೇವೆ. ಅದೇ ನೀವು ತಮಿಳ್ನಾಡಿಗೆ ಹೋಗಿ ಅಥವಾ ಹಿಂದಿ ಭಾಷಿಕ ಪ್ರದೇಶಗಳಿಗೆ ಹೋಗಿ ಅವ್ರು ಮಾತಾಡೋದಿಲ್ಲ. ಅವರು ಅದು ನಮಗೆ ಅತಿರೇಕ ಅಂತ ಅನಿಸ್ಬೋದು. ಆದರೆ ಪ್ರಾದೇಶಿಕ ಭಾಷೆಗೆ ನಾವು ಕೊಡಬೇಕಾದಂಥ ಮಹತ್ವವನ್ನು ನಾವು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡಾಗ ಆಯಾಯ ಪ್ರದೇಶಗಳು ಆಯಾಯ ಪ್ರಾದೇಶಿಕವಾಗಿ ತನ್ನದೇ ಆದಂಥ ಭಾಷೆ ಮತ್ತು ಸಂಸ್ಕೃತಿ, ಅಲ್ಲಿಯ ಇಡೀದಾದಂಥ ಸಾಂಪ್ರದಾಯಿಕತೆ ಅವೆಲ್ಲದರ ಮೂಲಕ ಅದು ಸಮೃದ್ಧವಾಗಿರುತ್ತೆ. ಬಹುತ್ವದಲ್ಲಿ ಏಕತ್ವ ಅನ್ನುವಂಥ ಭಾರತದ ಭಾಳ ದೊಡ್ಡ ಸೌಂದರ್ಯ ಇರುವುದೇ ಪ್ರಾದೇಶಿಕ ಸೌಂದರ್ಯದಲ್ಲಿ. ಹಾಗಾಗಿ ಕರವೇ ಮಾಡಿದಂಥ ಈ ಹೋರಾಟ ಕನ್ನಡಿಗರು ಪ್ರತಿಯೊಬ್ಬರೂ ಅದಕ್ಕೆ ಬೆಂಬಲಿಸಬೇಕು, ಪ್ರತಿಯೊಬ್ಬ ಕನ್ನಡಿಗರು ಅದಕ್ಕೆ ಕೈ ಜೋಡಿಸಬೇಕು. ಆಗ ಮಾತ್ರ ಇಡೀ ಕರ್ನಾಟಕದಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿ ಮತ್ತು ಪ್ರಥಮ ದರ್ಜೆಯಲ್ಲಿ ಮಾನ ಮತ್ತು ಸಮ್ಮಾನದಿಂದ ಉಳಿಲಿಕ್ಕೆ ಸಾಧ್ಯ. ಕೇವಲ ಅವರೇನೋ 4 ನಾಮಫಲಕ ಒಡೆದಾಕಿದ್ರು ಅನ್ನುವ ಕಾರಣಕ್ಕಾಗಿ ನಿನ್ನೆ ಆದಂಥ ಕೆಲವು ದಾಂಧಲೆ ಅಥವಾ ಕೂಗಾಟ, ಹೋರಾಟ ಅನ್ನುವ ಕಾರಣಕ್ಕಾಗಿ ಕರವೆಯನ್ನು ನಾವು ದೂಷಿಸುವುದಾಗಲಿ ಅಥವಾ ಆ ಹೋರಾಟವನ್ನು ನಿರ್ಲಕ್ಷ್ಯ ಮಾಡೋದಾಗಲಿ, ಗೂಂಡಾಗಿರಿ ಇತ್ಯಾದಿ ಬಾಯಿಗೆ ಬಂದ ಹಾಗೆ ಮಾತಾಡುವುದಾಗಲಿ ಅದು ಕನ್ನಡಕ್ಕೆ ಮಾಡಿದ ಅವಮಾನ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.